ಕೆಲವು ಕ್ಯಾನ್ಸರ್ಗಳು ಫಿಸ್ಟುಲಾ ಥರನೇ ಕಾಣುತ್ತೆ, ಅಲ್ಲಿ ನಾವು ಮಿಸ್ ಆಗಬಾರ್ದು. ಕ್ಯಾನ್ಸರ್ ಆಗಿರುತ್ತೆ ಅಲ್ಲಿ, ಬಟ್ ಅದು ತೂತುಗಳಾಗಿ ಫಿಸ್ಟುಲಾ ಥರ ಇರೋದ್ರಿಂದ ಅದನ್ನು ಫಿಸ್ಟುಲಾ ಅಂದ್ಕೊಂಡ್ಬಿಟ್ಟು ಆಪ್ರೇಟ್ ಮಾಡಿದ್ರೆ ಅದು ಡೇಂಜರ್ ಇದೆ, ಅದರಲ್ಲಿ ಡೇಂಜರ್ ಇದೆ. ಈಗ ಫಿಸ್ಟುಲಾ ಬಂದ್ಬಿಟ್ರೆ ಜೀವನ ಪೂರ್ತಿ ಅದೇ ನೋವಲ್ಲಿ ನಾವು ಕಾಲ ಕಳಿಬೇಕು, ಕೂತ್ಕೊಳ್ಳೋಕ್ಕಾಗಲ್ಲ, ಎದ್ದೊಳಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ, ನಮಗಿಷ್ಟ ಬೇಕಾದಂತಹ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡೋದಕ್ಕಾಗಲ್ಲ, ಜೀವನ ಪೂರ್ತಿ ನರಕಯಾತನೆ ಅಂತ ಹೇಳ್ತಾರೆ. ಹೌದಾ? ಕೆಲ ಜನಗಳಿಗೆ ಇದ್ರ ಬಗ್ಗೆ ಅರಿವೇ ಇರೋದಿಲ್ಲ. ಫಿಸ್ಟುಲಾ ಇಂದ ಪ್ರಾಬ್ಲಮ್ ಇರುತ್ತೆ, ಆಗೋದು, ಆಮೇಲೆ ಅಲ್ಲಿ ಕ್ಯೂ ಸೋರ್ತಾ ಇರೋದು, ಅವೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಫಿಸ್ಟುಲಾ ಇದ್ದರೆ. ಫಿಸ್ಟುಲಾ ಕಾಯಿಲೆಯಿಂದ, ಫಿಸ್ಟುಲಾ ಆಪರೇಷನಿಂದ ಅಲ್ಲ. ಅದಕ್ಕೆ ಫಿಸ್ಟುಲಾಗೆ ಆಪರೇಷನ್ ಆದಷ್ಟು ಬೇಗ ಮಾಡಿಬಿಟ್ಟು ಅದು ಕ್ಲಿಯರ್ ಮಾಡಿದ್ರೆ ಅವ್ರು ನಾರ್ಮಲ್ ಜೀವನ ಸಾಗಿಸ್ಬೋದು. ಈ ಫಿಸ್ಟುಲಾ ಯಾರಲ್ಲಿ ಅತಿ ಹೆಚ್ಚು ಕಾಣಿಸ್ಕೊಳ್ಳುತ್ತೆ? ಮಹಿಳೆಯರಲ್ಲ ಅಥವಾ ಪುರುಷರಿಗೆ ಹೆಚ್ಚು ಬರುತ್ತಾ ಇದು ಅಂತ ಹೇಳಿ? ಮುಂಚೆ ಎಲ್ಲ ಬರೀ ಪುರುಷರಲ್ಲೇ ತುಂಬ ನೋಡ್ತಾ ಇದ್ವಿ, ಮಹಿಳೆಯರಲ್ಲಿ ತುಂಬ ರೇರ್ ಆಗಿರ್ತಾ ಇತ್ತು.